ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಸೊ ಭೂಮಿ ಪೂಜೆ ಆದ ನಂತರ ನಮ್ಮ ಪ್ಲಾಟಿಗೆ ನೆಕ್ಸ್ಟ್ ನಾವು ಕೆಲಸ ಮಾಡ್ಸಾಕತ್ತಿರೋದನ್ನ ಬೋರ್ ಹಾಕ್ಸೋದು. ಈ ಬೋರ್ ಹಾಕ್ಸೋದಂದ್ರೆ ಅದೊಂಥರ ಮಿಕ್ಸ್ಡ್ ಫೀಲಿಂಗ್. ಏನಾಗುತ್ತೋ ಏನೋ ಅನ್ನೋ ಭಯ ಒಂದು ಕಡೆ ಇರುತ್ತೆ. ಗಂಗಮ್ಮ ಎಷ್ಟೊತ್ತಿಗೆ ಬೀಳ್ತಾಳ ಅಂತ ಹೇಳಿ ನಾವೆಲ್ಲ ಹೆಣ್ಮಕ್ಳು ರೆಡಿ ಇರ್ತೀವಿ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ. ಅದು ಇನ್ನೊಂದು ಸೈಡ್ ಭಯ ಅಂತೂ ನನಗಂತೂ ಸಿಕ್ಕಾಪಟ್ಟಿ ಇತ್ತು. ಯಾಕಂದ್ರೆ ನೀರು ಸಿಗುತ್ತೋ ಇಲ್ಲೋ, ಗಂಗವ್ವ ನನಗೆ ಹೊಲಿತಾಳೋ ಇಲ್ಲೋ ಅನ್ನೋ ಭಯ. ಅದು ಯೂಶ್ವಲಿ ಮೇ ಬಿ ಎಲ್ಲರಿಗೂ ಇರುತ್ತೆ ಕಾಣಿಸ್ತದೆ. ನನಗೂ ಹಂಗನ ಸೇಮ್ ಫೀಲಿಂಗ್ ಇತ್ತು. 180 ಫೂಟ್ ಇವಾಗ ಹಾಕಿದ್ರು. ಇವಾಗ ಇನ್ನೂ ಹಾಕ್ಬೇಕಂತ ಹೇಳಿಕತ್ತಾರ. 180ಕ್ಕೆ ಸ್ವಲ್ಪ ನೀರು ಸಿಕ್ಕದ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಇನ್ನೊಂದು ಚೂರು ನಾನು ಹಾಕಿಸ್ಬೇಕಂತ ನಾನು ಪ್ರಿಫರ್ ಮಾಡ್ಲಿಕ್ಕತ್ತೀನಿ. ಸಿ ವಾಟ್ ವಿಲ್ ಹ್ಯಾಪನ್. ಆ್ಯಕ್ಚುಲಿ ನಮಗೆ 3 ಜರಿಗಳು ಸಿಕ್ಕು. ಒಂದನೇದ್ದು 160 ಫೂಟಿಗೆ ಹೋದ ತಕ್ಷಣ ಒಂದು ಸಣ್ಣ ಜರಿ ಸಿಕ್ತು. ಅಲ್ಲಿ ನೀರು ಅಷ್ಟು ಇರಲಿಲ್ಲ, ಅಷ್ಟು ಒಂದು ಅರ್ಧ ಇಂಚಿಂದ ಅಷ್ಟು ಸಿಕ್ತಂತ ಹೇಳಿದ್ರು ನಂಗೆ. ಅದಾದಮೇಲೆ ನಾನು ಮತ್ತು ಪ್ರೊಸೀಡ್ ಮಾಡಿದೆ, ಯಾಕಂದ್ರೆ ಅಷ್ಟಕ್ಕೆ ನಿಂದ್ರಿಸೋದು ಬೇಡ ಅಂಥೇಳಿ. ಸೊ ನಮಗೆ ಎಕ್ಸಾಕ್ಟ್ 200 ಫೀಟಿಗೆ ಏನಾಯ್ತಂದ್ರೆ ಒಂದು ಒಳ್ಳೆ ಜರಿ ಸಿಕ್ತು. ಅದು ಅರೌಂಡ್ 3 ಇಂಚಿನಷ್ಟು ದೊಡ್ಡದಿತ್ತು. ಸಿಕ್ಕಾಪಟ್ಟಿ ನೋಡ್ರಿ, ನೀವು ನೋಡ್ಲಿಕ್ಕತ್ತೀರಿ ಎಷ್ಟು ಚಂದ ಗಂಗಮ್ಮ ಬರ್ಲಿಕ್ಕತ್ತಾಳ ಹೊರಗಡೆ ಅಂಥೇಳಿ. ಈ ಫೀಲ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಋಣಾನು ಬಂದ ರೂಪೇನ ಪತಿ ಪತ್ನಿ ಸುತಾಲಯ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಅದೇ ರೀತಿ ಗಂಗಮ್ಮ ಒಲಿಬೇಕಂದ್ರೂ ಅದಕ್ಕೂ ಋಣ ಇರಬೇಕಾಗ್ತದೆ, ಹೌದಲ್ಲ ಫ್ರೆಂಡ್ಸ್? ಸೊ 200 ಫೂಟಿಗೆ ಬರೋಬ್ಬರ್ ನಮಗೆ 3 ಇಂಚಿಂದು ನೀರಿಂದು ಜರಿ ಸಿಕ್ಕೇ ಬಿಡ್ತು. ಸೊ ನಾನಂತರೂ ಸಿಕ್ಕಾಪಟ್ಟಿ ಖುಷಿಯಾದೆ. ಪೂಜೆ ಮಾಡಲಿಕ್ಕೆ ತುರಂತ ತಯಾರಾಗಿಬಿಟ್ಟೆ. ಅದಾದ 200 ಫೂಟಿಗೆ ನೀರು ಸಿಕ್ಕರೂ ತಳಗಡೆ ಅದು ಸ್ಟೋರ್ ಆಗಲಿಕ್ಕೆ ಒಂದು ಸ್ವಲ್ಪ ಜಾಗ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಎಲ್ಲಿನೂ ನೀರು ಸಿಗಲಿ, ಅದರ ತಳಗಡೆ ಮಿನಿಮಮ್ ಒಂದು 50 ಫೂಟ್ ಆದರೂ ನೀವು ಏನು ಮಾಡಬೇಕಾಗತ್ತೆ, ಮತ್ತಿನ್ನೂ ಒಂದು ಸ್ವಲ್ಪ ಡೆಪ್ತ್ ಕೊರೆಸ್ಬೇಕಾಗತ್ತೆ. ಸೊ ನಾನು ಅದನ್ನ ಮಾಡಿದೆ. ಆ ಮಾಡಬೇಕಂತ ಪ್ರೊಸೆಸ್ನಾಗ ಮತ್ತು ನನಗೆ ಇನ್ನೊಂದು ಜರಿ ಸಿಕ್ತು. ಅದು ಭಾಳ ಲಕ್ಕಿ. 40ಗೂ ನನಗೆ ಒಂದು ಜರಿ ಸಿಕ್ತು. ಸೊ ಅಲ್ಲಿಗೆ ನೀರು 3.5 ಪಾಯಿಂಟ್ ತನೂ ನನಗೆ ಒಳ್ಳೆಯ ನೀರು ಸಿಕ್ತು. ನೆಕ್ಸ್ಟ್ ಟಾಸ್ಕ್ ಅಂತಂದ್ರೆ ಕೇಸಿಂಗ್ ಹಾಕ್ಸೋದು. ಕೇಸಿಂಗ್ ಹಾಕೋ ವಿಚಾರದೊಳಗೆ ಯಾವತ್ತೂ ಶಾನೆತನ ಮಾಡಬಾರ್ದು. ಸ್ವಲ್ಪ ಜನ 20 ಫೂಟು 40 ಫೂಟು ಹಾಕಿ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಅದು ಫ್ಯೂಚರ್ನಾಗ ಭಾಳ ಪ್ರಾಬ್ಲಮ್ ಮಾಡ್ತದೆ. ಯಾಕಂದ್ರೆ ಮೇಲ್ಗಡೆ 60ರಿಂದ 80 ಫೂಟ್ ತನೂ ಏನು ಮಣ್ಣು ಇರುತ್ತಲ್ಲ, ಅದು ಭಾಳ ಲೂಸ್ ಇರುತ್ತೆ. ನಾವು ದಿನಂಪ್ರತಿ ನೀರನ್ನು ಯೂಸ್ ಮಾಡೋದ್ರಿಂದ ಅದು ಲೂಸ್ ಆಗಿ ಕುಸಿದು ಬಿಡ್ತದೆ. ಎಲ್ಲಿ ನಮಗೆ ಜರಿ ಸಿಕ್ಕಿರ್ತದೆ ಅದ ಪಾಯಿಂಟಾಗ ಕ್ಲೋಸ್ ಆಗಿಬಿಡ್ತದೆ. ಅದರ ಜೊತೆಗೆ ಇಳಿಸಿದಂಥ ಮೋಟ್ರನ್ನೂ ಸಿಕ್ಕೊಂಡ್ಬಿಡ್ತದೆ ಮಣ್ಣೊಳಗೆ. ಸೊ ನಾನು ಇದ್ರೊಳಗೆ ಯಾವ ದುಡ್ಡು ಉಳಿಸುವಂಥ ಇದನ್ನು ಮಾಡಲಿಲ್ಲ, ವಿಚಾರ ಮಾಡಲಿಲ್ಲ. ಪ್ರಾಪರಾಗಿ 200 ಕೇಸಿಂಗ್ ನಾನು ಹಾಕಿದೆ. ನನಗೆ ಇಲ್ಲೇ 70,000 to 75,000 ವರ್ತ್ ಹೋಯ್ತು ಅಮೌಂಟ್. ಬಟ್ ದ್ಯಾಟ್ಸ್ ಓಕೆ. ಮೋಟ್ರ್ ಸಿಕ್ಕೊಂತು ಅಥವಾ ಜರಿ ಮುಚ್ಚೋಯ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡೋಕಿನ ಇವಾಗನ ನಾವು ಸ್ಟಾರ್ಟಿಂಗ ಕೇಸಿಂಗನ್ನ ಪ್ರಾಪರಾಗಿ ಹಾಕಿಸ್ಬೇಕು. ಕೇಸಿಂಗ್ ಬಾಟಮಿಂದ ಏನು ಮಾಡ್ಬೇಕಂದ್ರೆ ಒಂದು 20 ಫೂಟು ಟೋಟಲ್ ಒಂದು 60 ಫೂಟಿನ ತನಕ ನಾನೇನು ಮಾಡಿಸಿದೆ ಅಂದ್ರೆ ಹೋಲ್ ಹಾಕ್ಸಿದೆ. ಆ ಹೋಲ್ ಹಾಕ್ಸೋದ್ರಿಂದ ಏನಾಗ್ತದಂದ್ರೆ ನಾನು 160-200 ಫೂಟಿಗೆ ಏನು ಸಿಕ್ಕಿದಲ್ಲ, ಸೊ ಜರಿಗಳು ಅದ್ರದ್ದು ನೀರು ಸೋಸಿ ಆ ಕೇಸಿಂಗ್ ಒಳಗೆ ಬರುತ್ತೆ. ಇಲ್ಲ ನಾನು ಅಲ್ಲಿ ಏನಾರ ನಾವು ಹೋಲ ಹಾಕಿಸ್ಲಿಲ್ಲಪ್ಪ ಅಂದ್ರೆ ಆ ಜರಿಗಳು ಇದ್ದು ಇರ್ಲಾರ್ದಂಗೆ ಆಗ್ಬಿಡ್ತದೆ, ಕ್ಲೋಸ್ ಮಾಡಿಬಿಟ್ಟಂಗೆ ಆಗ್ತದೆ. ಸೊ ಇಟ್ ವಿಲ್ ಬಿಕಮ್ ಯೂಸ್ಲೆಸ್. ಅದಾದಮೇಲೆ ಉಳಿದಿದ್ದು 140 ಫೂಟ್ ಕೇಸಿಂಗನ್ನು ನಾರ್ಮಲ್ ಪ್ಲೇಸ್ಮೆಂಟ್ ಮಾಡಿಸಿದೆ ನಾನು. ಫ್ರೆಂಡ್ಸ್, ಇದು ನನ್ನ ಬೋರಿನ ಎಕ್ಸ್ಪೀರಿಯನ್ಸ್. ಇದೇ ರೀತಿ ಮನೆ ಕಟ್ಟೋ ಮುಂದೆ ಯಾವ್ಯಾವ ಥರದ ಚಾಲೆಂಜಸ್ನ ಯಾರ್ಯಾರು ಯಾವ್ಯಾವ ರೀತಿ ಫೇಸ್ ಮಾಡ್ತಾರನ್ನೋ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.